ಆದರ್ಶ ರಂಗಮಂದಿರ ಉದ್ಘಾಟನಾ ಸಮಾರಂಭ 2024 ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮ ಬಹುದಿನದ ಒಂದು ಕನಸಾಗಿತ್ತು. ತುಂಬ ವರ್ಷಗಳಿಂದ ಈ ಒಂದು ದೊಡ್ಡ ರಂಗಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತ ನಮ್ಮೆಲ್ಲರ ಬಯಕೆಯಾಗಿತ್ತು. ಅದು ಕಳೆದ ಸಾಲಿನಲ್ಲಿ ನಿರ್ಮಾಣ ಆಗಿ ಅದು ಉದ್ಘಾಟನೆಯಾಗಿ ಈ ವರ್ಷ ನಮಗೆ ಅನುಕೂಲವನ್ನು ತಂದುಕೊಟ್ಟಿದೆ. ನೀಡುವ ಕೈಗೆ ಮರೆವು ಇರಬೇಕು, ಪಡೆಯುವ ಕೈಗೆ ನೆನಪು ಇರಬೇಕು ಎನ್ನುವ ನಾಣ್ಣುಡಿಗಳನ್ನು ನೆನಪಿಸ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಲಿ ಅಂತ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿಗಳಾದಂತಹ ಪ್ರಾರ್ಥನಾ ಮತ್ತು ತಂಡದವರು. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ಶರಣು ವಿನಾಯಕ, ಪಾಶಾಂಕುಶಧರ ಮೂಷಿಕ ವಾಹನ. ಈ ಒಂದು ರಂಗಮಂದಿರವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಹಳ ಖುಷಿ ಅನಿಸುತ್ತೆ. ಯಾಕೆ ನಮ್ಮ ಆದರ್ಶ ವಿದ್ಯಾಲಯ ತಾಲೂಕಿನಲ್ಲಿ ಒಂದು ವಿಶೇಷವಾದ ಶಾಲೆ. ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಇದುವರೆಗೆ ಕೊಟ್ಕೊಂಡು ಬರ್ತಾ ಇದೆ. ಮತ್ತು ಮಕ್ಕಳು ಕೂಡ ಅಷ್ಟೇ ಈ ಒಂದು ಅವಕಾಶನ ಬಳಸ್ಕೊಂಡು ಅವರು ತಮ್ಮ ಸಾಮರ್ಥ್ಯವನ್ನು ತೋರಿಸ್ಕೊಳ್ತಾ ಬಂದಿದ್ದಾರೆ. ಇವತ್ತಿನ ಕಾಲಮಾನದಲ್ಲಿ ಕೇವಲ ಬರೀ ಓದ್ಕೊಂಡು ಬರ್ಕೊಂಡು ರ್ಯಾಂಕ್ ತಗೊಂಡ್ರೆ ಬದುಕೋದು ಕಷ್ಟ. ಮತ್ತು ಬೇರೆ ರಂಗಗಳು ಇಂಡಿಯಾದಲ್ಲಿ ಸಾಕಷ್ಟು ರಂಗಗಳಿದೆ ಬೆಳೀಲಿಕ್ಕೆ. ನಾನು ಬರೀ ಓದ್ಕೊಂಡು ಒಂದೇ ದಾರಿನಲ್ಲಿ ಹೋಗ್ತೀವಿ ಆಗೋದಿಲ್ಲ. ನಿಮ್ಮ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕೆ ಸಾಕಷ್ಟು ವೇದಿಕೆಗಳಿವೆ. ಕ್ರೀಡಾರಂಗ ಇರ್ಬೋದು, ಸಿನಿಮಾ ರಂಗ ಇರ್ಬೋದು, ನಾಟಕ ಇರ್ಬೋದು, ಚಿತ್ರಕಲೆ ಇರ್ಬೋದು, ಹೀಗೆ ಬೇರೆ ಕ್ಷೇತ್ರಗಳಿಗೆ ಕೂಡ ತುಂಬ ಅವಕಾಶಗಳಿದೆ. ಮತ್ತು ಆ ಮೂಲಕ ನಿಮ್ಮ ಪ್ರತಿಭೆಯನ್ನು ತೋರಿಸ್ತಾ ವೈಯಕ್ತಿಕ ಬದುಕನ್ನು ಕೂಡ ಚೆನ್ನಾಗಿ ಕಟ್ಕೊಳ್ಳಿಕ್ಕೆ ಅವಕಾಶಗಳಿವೆ. ಹಾಗೆ ತರಗತಿ ಕೋಣೆಯೊಳಗೆ ನಿಮಗೆ ಪಾಠಗಳು ನಡೆದರೆ ಈ ವೇದಿಕೆಯಲ್ಲಿ ಇಂಥದಕ್ಕೆ ಅವಕಾಶಗಳು ಸಿಗುತ್ತೆ. ರಂಗ ವೇದಿಕೆ ಏನಿದೆ ಇದರಲ್ಲಿ ನಿಮ್ಮ ಸಿನಿಮಾ ನಟನೆಗಳು, ಏಕಪಾತ್ರ ಅಭಿನಯ ಅಥವಾ ಬೇರೆ ನಿಮ್ಮ ಪ್ರೋಗ್ರಾಮ್ಗಳಿರ್ಬೋದು ಅಥವಾ ಬೇರೆ ಸ್ಪರ್ಧೆಗಳಿರ್ಬೋದು, ಇವನ್ನೆಲ್ಲ ಮಾಡಲಿಕ್ಕೆ ಇದೊಂದು ವೇದಿಕೆ. ಅದು ಕೂಡ ನಮ್ಮ ಶಾಲೆಯ STM ಸದಸ್ಯರು ಶ್ರೀಯುತ ವೆಂಕಟೇಶ್ವರ ಗ್ರೂಪ್ ಆಫ್ ಮಾಲೀಕರನ್ನ ಸಂಪರ್ಕ ಮಾಡಿ ಇಂಥ ಒಂದು ವೇದಿಕೆ ನಿರ್ಮಾಣ ಮಾಡಿಕೊಂಡು ನಮ್ಮ ಮಕ್ಕಳ ಒಂದು ಭವಿಷ್ಯದ ರೂಪಣಿಗೆ ಅನುಕೂಲ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡಿದಾಗ
ಅವರು ಮಾಡಿಕೊಟ್ಟಿದ್ದಾರೆ. ಇದು ಬಹಳ ಒಂದು ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥದ್ದು. ಆ ಮೂಲಕ ನಮ್ಮ ಮಕ್ಕಳ ಪ್ರತಿಭೆಯನ್ನ ಈ ವೇದಿಕೆಯ ಮೂಲಕ ಅವರು ಬಳಸ್ಕೊಂಡು ಮುಂದೆ ಅವರ ಭವಿಷ್ಯವನ್ನು ಚೆನ್ನಾಗಿ ರೂಪಿಸ್ಕೊಳ್ಳಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಅವರು ಸಾಧನೆಯನ್ನು ಮಾಡಲಿ, ಇದು ಮೊದಲ ವೇದಿಕೆ ಆಗಲಿ ಅಂತೇಳಿ ಆಶಿಸ್ತೇನೆ. ಮತ್ತೆ ಈಗೆಲ್ಲ ಸಾಕಷ್ಟು ಜನ ಎಲ್ಲರೂ ಪೇರೆಂಟ್ಸ್ ಇದ್ರಿ, ಮತ್ತೆ STM ಸದಸ್ಯರೆಲ್ಲ ಇದ್ದೀರಿ. ಈ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಬೇಕಂದ್ರೆ ಸರ್ಕಾರದ ಜೊತೆ ಪೇರೆಂಟ್ಸು ಮತ್ತೆ STM ಸದಸ್ಯರು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ಸರ್ಕಾರದ ಜೊತೆ ಒಟ್ಟು ನಾವು ಜೊತೆ ಹೋಗ್ಬೇಕಾಗುತ್ತೆ. ಯಾವುದೇ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಹೊಂದಬೇಕಂದ್ರೆ ಆ ಪೋಷಕರು ಮತ್ತೆ STM ಸಹಕಾರ ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ವಿಶೇಷವಾಗಿ ನಮ್ಮ ಆದರ್ಶ ಶಾಲೆಯ ಪೋಷಕರು ಮತ್ತು STM ಸರಲ್ಲಿ ಬಹಳ ಆಸಕ್ತಿ ಇದೆ ನಮ್ಮ ಶಾಲೆಯ ಅಭಿವೃದ್ಧಿ ಬಗ್ಗೆ. ಆ ಹಿನ್ನೆಲೆಯಲ್ಲಿ ನಮ್ಮ ಶಾಲೆ ಒಳ್ಳೆಯ ಸಾಧನೆ ಮಾಡ್ಕೊಂತ ಬಂದಿದೆ. ನಾನು ಈ ಸಂದರ್ಭದಲ್ಲಿ ಹೇಳೋದಷ್ಟೇ, ನಮ್ಮ ಮಕ್ಕಳು ಬಹಳ ಪ್ರತಿಭಾವಂತರು. ಈಗ ಹಿಂದೆ ಎಲ್ಲ ನಾವೆಲ್ಲ ಚಿಕ್ಕವರಾಗಿದ್ದಾಗ ಓದುವಾಗ ನಮ್ಮ ಮೇಷ್ಟ್ರುಗಳು ಹೇಳ್ತಿರಲ್ಲ, ಭಾಷಣ ಮಾಡುವಾಗ ಟೀಚರ್ ಅಂದ್ರೆ ಅವ್ರು ಎಲ್ಲವನ್ನೂ ರೂಪಿಸೋರು, ಮಕ್ಕಳಿಗೆ ಎಲ್ಲವನ್ನೂ ಮಾಡುವಂಥವ್ರು. ಅಂದ್ರೆ ಮಕ್ಕಳು ಶಾಲೆಗೆ ಬರುವಾಗ ಮಣ್ಣಿನ ಮುದ್ದೆ ಆಗಿರ್ತಾರೆ, ಮಣ್ಣಿನ ಏನೂ ಇರಲ್ಲ, ಏನು ಗೊತ್ತಿರಲ್ಲ, ಅವ್ರನ್ನ ತೀಡಿ ಒಂದು ಸುಂದರವಾದ ವಿಗ್ರಹವನ್ನಾಗಿ ಮಾಡಿ ಅದಕ್ಕೆ ಬೆಲೆ ಬರೋಂಗೆ ಮಾಡ್ತಾರೆ ಟೀಚರ್ಸ್ ಅಂತ ಹೇಳ್ತಿದ್ರು. ಇವತ್ತಿನ ಕಾಲ ಹಂಗಿಲ್ಲ. ನೀವು ಯಾರು ಮಣ್ಣಿನ ಮುದ್ದೆ ಬರಲ್ಲ, ಸ್ಕೂಲ್ ಬರುವಾಗ ಬಹಳ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಬರ್ತೀರಿ. ಯಾಕಂದ್ರೆ ನಿಮಗೆ ಆಗ್ಲೇ ಸಾಕಷ್ಟು ತಿಳುವಳಿಕೆ ಜ್ಞಾನ ಸಿಗುತ್ತೆ ನಿಮಗೆ. ರೇಡಿಯೋ ಮೂಲಕ, TV ಮೂಲಕ, ಮೊಬೈಲ್ ಮೂಲಕ, ಅಪ್ಪ ಅಮ್ಮನ ಮೂಲಕ, ಸ್ನೇಹಿತರ ಮೂಲಕ ಸಾಕಷ್ಟು ಜ್ಞಾನ ತಿಳುವಳಿಕೆ ನಿಮ್ಗೇನಾದ್ರು LKG UKG ಸ್ಟಾರ್ಟ್ ಮಾಡಿದ್ರೆ ಈಗ ಅಪ್ಪ ಅಮ್ಮ ಹೇಳ್ಕೊಳಕ್ಕೆ ಮಕ್ಕಳಿಗೆ. ಒಂದು 20-30 ವರ್ಷದಿಂದ ಮಕ್ಕಳು ABCDನ ಸ್ಕೂಲಲ್ಲಿ ಬಂದು ಕಲಿತಿದ್ರು. ಅದು 5ನೇ ಕ್ಲಾಸ್ ಆದ್ಮೇಲೆ ABCD ಹೇಳ್ಕೊಡ್ತಾರೆ. ಈಗ ಹುಟ್ಟು ಮಗುಗೆ ಮಾತಾಡೋ ಶುರು ಮಾಡಿದ್ರೆ ABCD ಹೇಳ್ಕೊಡ್ತಾರೆ. ಹಾಗಾಗಿ ಟೀಚರ್ ಕೆಲಸ ಬಹಳ ಸುಲಭ ಇಲ್ಲ. ಅವ್ರು ಅದೆಲ್ಲ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ಮಕ್ಕಳು ಕಲ್ತ್ಕೊಂಡು ಬಂದ್ಬಿಡ್ತಾರೆ. ಸೊ ಇಲ್ಲಿ ಟೀಚರ್ ಏನ್ ಮಾಡ್ಬೇಕು ಈಗ ಅಂದ್ರೆ ನಮ್ಮ ಅದು ಎಸ್ಪೆಷಲಿ ಆದರ್ಶ ಶಾಲೆ ಅಂತ ಸ್ಕೂಲಲ್ಲಿ ಅವ್ರಿರುವ ಪ್ರತಿಭೆಯನ್ನ ಅವ್ರು ಕಲ್ತಿರ್ತಕ್ಕಂಥದನ್ನ ಸರಿ ಮಾಡೋ ಕೆಲಸ ಅಷ್ಟೇ ಮಾಡ್ಬೇಕಾಗಿದೆ. ಟೀಚರ್ ಅನ್ನೋ ಪದವನ್ನ ಬದಲಾಯಿಸಿದೆ. ಟೀಚರ್ ಅಂತ ಕರಿತಾ ಇಲ್ಲ ಟೀಚರ್ಸ್ಗಳನ್ನ, ಅದು ಬದಲವ್ರನ್ನ ಫೆಸಿಲಿಟೇಟರ್ ಅಂತ ಕರಿತೀವಿ. ಫೆಸಿಲಿಟೇಟರ್ ಅಂತ ಹೇಳಿ ಅವ್ರಿಗೆ ಒಂದು ಮಕ್ಕಳಿಗೆ ಒಂದು ಅವಕಾಶ ಒದಗಿಸ್ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ಕೊಡ್ಬೇಕಷ್ಟೇ. ಲೀಡರ್ ಕೆಲಸ ಅಷ್ಟೇ ಮಾಡಬೇಕಾಗಿದೆ. ಲೀಡರ್ ಕೆಲಸವನ್ನು ಟೀಚರ್ಸ್ ಮಾಡಬೇಕಾಗಿದೆ. ಎಲ್ಲ ಅವಕಾಶ ಅವ್ರಿಗೆ ಕೊಟ್ಟು ತಪ್ಪುಗಳನ್ನ ಕರೆಕ್ಷನ್ಸ್ ಮಾಡ್ತಾ ಹೋಗೋದು. ಸೊ ಅದೇ ಕೆಲಸ ನಮ್ಮ ಆದರ್ಶ ಸ್ಕೂಲಲ್ಲಿ ನಮ್ಮ ಟೀಚರ್ಸು ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಮ್ಮ ಮಕ್ಕಳು ತಮ್ಮ ಪ್ರತಿಭೆಯನ್ನ ಹೆಚ್ಚು ಹೆಚ್ಚು ಹೊರಹಾಕ್ಲಿಕ್ಕೆ ಸಾಧ್ಯ ಇದೆ. ಜಿಲ್ಲಾ ಮಟ್ಟದಲ್ಲಿ ನಡೀತಕ್ಕಂಥ ಪ್ರತಿಭಾ ಕಾರಂಜಿ ಇರ್ಬೋದು, ಅಥವಾ ಸ್ಪೋರ್ಟ್ಸ್ ಇರ್ಬೋದು, ಬೇರೆ ಯಾವುದೇ ಕಾಂಪಿಟೇಷನ್ ಅಲ್ಲಿ ಕೂಡ ನಮ್ಮ ಮಕ್ಕಳು ಸಾಧನೆ ಮಾಡಿ ತೋರಿಸಿದ್ದಾರೆ ನಾವೇನು ಅಂತ ಹೇಳಿ. ಸೊ ಆ ಹಿನ್ನೆಲೆ ನಮ್ಮ ಪೇರೆಂಟ್ಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು ನಮ್ಮ ಶಾಲೆ ಜೊತೆ. ಇದು ಪೇರೆಂಟಿಂಗ್ ಇದೆಲ್ಲ ಬಹಳ ಕಷ್ಟದ ಕೆಲಸ ಇವತ್ತು. ಹಿಂದಿನ ಕಾಲದಲ್ಲೆಲ್ಲ ಜಾಯಿಂಟ್ ಫ್ಯಾಮಿಲಿ ಇರ್ತಿದ್ವು. ಅಪ್ಪ ಅಮ್ಮನಿಗೆ ಮಕ್ಕಳು ಹೇಗೆ ಸಾಕ್ಬೇಕು ಅಂತ ಗೊತ್ತೇ ಇದ್ದಿಲ್ಲ. ಗೊತ್ತಿದ್ದಂಗೆ ಬೆಳ್ಕೊಡೋ ಮಕ್ಕಳು, ದೊಡ್ಡಪ್ಪನೋ ಚಿಕ್ಕಪ್ಪನೋ ಅಜ್ಜಿನೋ ತಾತನೋ ಈ ಯಾರ ಅಣ್ಣನ ಜೊತೆ ದೊಡ್ಡಪ್ಪನ ಚಿಕ್ಕಪ್ಪನ ಜೊತೆ ಮಕ್ಕಳು ಬೆಳ್ಕೊಂತಿದ್ರು. ಆದ್ರೆ ಈಗಿಲ್ಲ, ಎಲ್ಲ ಮನೇಲಿ ಹೋದ್ರೆ ಅಪ್ಪ ಅಮ್ಮ ಇಬ್ಬರು ಮಕ್ಕಳು ಅಷ್ಟೇ ಇರ್ತಾರೆ. ಅದು ಮುಗಿದಿರ್ತಾರೆ. ಯಾರು ನೋಡಿ ಕಲಿಬೇಕು ಈಗ, ಅಥವಾ ಯಾರ ಜೊತೆ ಕಲಿಬೇಕು? ಈಗ ಅಪ್ಪ ಅಮ್ಮನೇ ಎಲ್ಲವೂ ಆದರ್ಶ. ಅವ್ರ ಅಪ್ಪ ಅಮ್ಮನ ಜೊತೆ ಬೆಳಿಬೇಕೀಗ, ಪರಿಸ್ಥಿತಿ ಹಂಗಿದೆ. ಹಾಗಾಗಿ ನಮ್ಮ ಮಕ್ಕಳು ಏನಂದ್ರೆ ಒಂದು ಈ ಕೇಳಿ ಕಲಿತಾರೆ, ಇನ್ನೊಂದು ಓದಿ ಕಲಿತಾರೆ, ನೋಡಿ ಕಲಿತಾರೆ. ಈ ಮೂರಲ್ಲಿ ಹೆಚ್ಚಿಗೆ ಕಲಿಯೋದು ನೋಡಿ ಕಲಿಯೋದು. ಈಗ ನಾವೆಲ್ಲ ಏನ್ ಮಾಡ್ತೀವಿ, ಎಲ್ಲ ನೋಡ್ತಾ ಕೂತಾರೆ. ಅವಾಗಿಂದ ಎಲ್ಲ ನೋಡ್ತಾ ಕೂತಾರೆ, ಏನ್ ಮಾಡ್ತಾರೆ, ಯಾರಿಗೆ ಮಾತಾಡ್ತಾರೆ, ಯಾರು ಏನ್ ಮಾಡ್ತಾರೆ, ಏನ್ ಎಲ್ಲ ನೋಡ್ಕೊಂಡು ಕಲ್ತ್ಕೊತಾರೆ ಮುಂದಕ್ಕೆ ಅವರು. ಸೊ ಅವಾಗ ನಾವು ತಂದೆ ತಾಯಿ ಸ್ಥಾನದವರು ಅಥವಾ ಶಿಕ್ಷಕರ ಸ್ಥಾನ ಇರ್ತಕ್ಕಂಥವ್ರು ನಮ್ಮ ಮಕ್ಕಳ ಮುಂದೆ ಒಳ್ಳೆಯ ಗುಣಗಳನ್ನು ಮಾತ್ರ ಪ್ರದರ್ಶನ ಮಾಡಬೇಕು. ನಮ್ಮ ಮಕ್ಕಳು ಒಳ್ಳೆಯವರಾಗಬೇಕು, ಅವ್ರು ಒಳ್ಳೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಸಭ್ಯರಾಗಬೇಕು, ಒಳ್ಳೆ ನಡತೆ ಇರೋರಾಗಬೇಕು ಅಂತ ನಾವು ಆಸೆ ಪಟ್ರೆ ನಾವು ಆಗ ನಡ್ಕೋಬೇಕಾಗಿದೆ ಪರಿಸ್ಥಿತಿ. ಈಗ ನಾವು ಬರೀ ಮಾತನ್ನ ಹೇಳೋದು ಖಂಡಿತ ಸಾಧ್ಯ ಇಲ್ಲ. ಅವರು ಏನ್ ಮಾಡ್ತಾರೆ, ಮಕ್ಕಳಿಗೆಲ್ಲ ಬುದ್ಧಿವಂತರಿದ್ರೆ ಈಗ ಅವ್ರಲ್ಲ, ನಾನು ಏನು ಹೇಳ್ತೀನಿ ಅದೇ ನಡ್ಕೊಂಡು ನನ್ನ ನೋಡಿ ಚೆಕ್ ಮಾಡ್ತಾರೆ. ಹಾಗೆ ನಮ್ಮ ಶಿಕ್ಷಕರ ಜವಾಬ್ದಾರಿ ಹೆಚ್ಚಿಗೆ ಇದೆ. ಈಗ ಕೇವಲ ಬರೀ ಪಾಠ ಬೋಧನೆ ಮಾಡೋದಷ್ಟೇ ಅಲ್ಲ, ಸಿಲೆಬಸ್ ಮುಗಿಸೋದಷ್ಟೇ ಅಲ್ಲ, ಪಠ್ಯ ಪುಸ್ತಕದ ಏನಿದೆ ಅದನ್ನು ಹೇಳ್ಕೊಡೋದಷ್ಟೇ ಅಲ್ಲ, ವೈಯಕ್ತಿಕವಾಗಿ ಕೂಡ ನಾವು ನಮ್ಮ ಮಕ್ಕಳು ನಮ್ಮನ್ನು ಅಬ್ಸರ್ವ್ ಮಾಡ್ತಿರ್ತಾರೆ, ವೀಕ್ಷಣೆ ಮಾಡ್ತಿರ್ತಾರೆ. ವೀಕ್ಷಣೆಯ ಮೂಲಕ ಮಕ್ಕಳು ಹೆಚ್ಚು ಕಲಿತಾರೆ. ಹಾಗಾಗಿ ನಾವು ನಮ್ಮ ಮಕ್ಕಳ ಮುಂದೆ ಯಾವುದೇ ಅಸಭ್ಯ ವರ್ತನೆಗಳನ್ನ ಅಥವಾ ಅವ್ರಿಗೆ ಇಷ್ಟವಾದಂಥ ವರ್ತನೆಗಳನ್ನ ಅಥವಾ ಅವರು ಮುಂದೆ ಅದರಿಂದ ಕಲ್ತ್ಕೊಂಡು ಕೆಟ್ಟದ್ದು ಆಗ್ಬೋದು ಅನ್ನೋದು ವರ್ತನೆಗಳನ್ನ ನಾವು ಅದನ್ನು ಕಡಿಮೆ ಮಾಡಿ ಮಕ್ಕಳ ಮುಂದೆ ಯಾವಾಗಲೂ ಒಳ್ಳೆಯ ನಡವಳಿಕೆಗಳನ್ನು ಮಾತ್ರ ಪ್ರದರ್ಶನ ಮಾಡೋದು ಒಳ್ಳೆಯದು ಅಂತೇಳಿ ಅಂದ್ಕೊಳ್ತಾರೆ.
ಒಂದು ವಿಶೇಷ ನನಗೆ ಖುಷಿ ವಿಚಾರ ಅಂದರೆ ನಮ್ಮ ಪ್ರಕಾಶ್ ಅವರು ನೂತನವಾಗಿ ಈ ಶಾಲೆಯ STMC ಅಧ್ಯಕ್ಷರಾಗಿದ್ದಾರೆ. ಅವರು ಈ ಹಿಂದೆ ತಳಗವಾದಿ ಶಾಲೆಯಲ್ಲಿ STMC ಅಧ್ಯಕ್ಷರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಆ ತಳಗವಾದಿ ಶಾಲೆಯ ಚಿತ್ರಣವನ್ನೇ ಬದಲಾಯಿಸಿಬಿಟ್ಟಿದ್ದಾರೆ. ಅವರ ಅಧ್ಯಕ್ಷರಾದ್ಮೇಲೆ ತಳಗವಾದಿ ಶಾಲೆಯ ಚಿತ್ರಣವನ್ನು ಬದಲಾಯಿಸಿದ್ದಾರೆ. ಆ ಸಾಮರ್ಥ್ಯ ಇದೆ. ಮತ್ತು ಅವರು ಶಾಲೆ ನಮ್ಮ ಮನೆ ಕೆಲಸ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು. ಮತ್ತು ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ನಮ್ಮ ಮನೆಯ ಮಕ್ಕಳು ಅನ್ನೋ ಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಅವರು ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಭಾಳ ಖುಷಿ ವಿಚಾರ. ಮತ್ತು ಅವ್ರಿಗೆ ಸಾಮರ್ಥ್ಯ ಇದೆ. ಈ ಶಾಲೆಗೆ ಏನು ಮಾಡ್ಬೋದು, ಏನು ಕೊಡ್ಬೋದು, ನಮ್ಮ ಕಡೆಯಿಂದ ಅಧ್ಯಕ್ಷನಾಗಿ ಅದೆಲ್ಲ ಸಹಕಾರ ತಗೊಂಡು ಹೇಗೆ ಈ ಶಾಲೆಯನ್ನು ಮುನ್ನಡೆಸ್ಬೋದು ಅನ್ನುವಂಥ ಒಂದು ಸಾಮರ್ಥ್ಯ ಇದೆ. ಈ ಶಾಲೆ ಇನ್ನೂ ಚೆನ್ನಾಗಿ ಬೆಳೆದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತು ಈ ಶಾಲೆ ವಾತಾವರಣ ಕೂಡ ಬದಲಾಗಬೇಕಾಗಿದೆ. ಎಲ್ಲ ನೂತನ ನಮ್ಮ BO ಕಚೇರಿಯಲ್ಲಿ ಬಂದಂಥ ಶಿಕ್ಷಕರಿಗೆ ಕುಳಿತುಕೊಳ್ಳೋಕ್ಕೆ ವ್ಯವಸ್ಥೆ ಇರಲಿಲ್ಲ. ನಾವೆಲ್ಲ ಹೊರಗಡೆ ವಿಸಿಟ್ ಹೊರಟಿದ್ದಾಗ ಬಂದು ಕಾಯೋರು ಅವ್ರ ಪಾಪ ಅವರು ನಿಂತಿರೋರು ಹೊರಗಡೆ. ನಾನು ಇಲ್ಲಿ BO ಬಂದಾಗ ಪ್ರಕಾಶ್ ಅವ್ರು ರಿಕ್ವೆಸ್ಟ್ ಮಾಡಿದೆ. ಸುಮಾರು 1000 ಜನ ಟೀಚರ್ಸು ಆಫೀಸಿಗೆ ಬರ್ತಾರೆ. ಬಂದ ಅವ್ರು ನಾನು ಹೊರಗಡೆ ಎಲ್ಲರೂ ವಿಸಿಟ್ ಹೋಗಿದ್ದಾಗ ಅವ್ರು ಕಾಯ್ತಾ ನಿಂತಿರ್ತಾರೆ. ಅವ್ರಿಗೆ ಕುಳಿತುಕೊಳ್ಳೋಕೆ ಒಂದು ಚೇರ್ ವ್ಯವಸ್ಥೆ ಮಾಡಬೇಕಲ್ಲ ಏನಾದ್ರು ಅಂತ ಕೇಳ್ಕೊಂಡಾಗ ಅವರು 60,000 ರೂಪಾಯಿ ವೆಚ್ಚದಲ್ಲಿ 10 ಕಲ್ ಬೆಂಚನ್ನು ನಮ್ಮ ಕಚೇರಿ ಮುಂದೆ ಮಾಡಿಕೊಟ್ರು ಪ್ರಕಾಶ್ ಅವರು. ಸೊ ಈಗ ಅದರ ಅನುಕೂಲ ನಾವೆಲ್ಲ ಶಿಕ್ಷಕರು ಪಡ್ಕೊತಿದ್ದಾರೆ. ಬರೀ ಟೀಚರ್ಸ್ ಎಲ್ಲ ಸಾರ್ವಜನಿಕರು ಬಂದರೂ ಕೂಡ ಈಗ ಆರಾಮಾಗಿ ಕೂತಿದ್ರು, ಬರ್ನೆಗಳಲ್ಲಿ ಕೂತಿರ್ತಾರೆ. ಸೊ ಚೆನ್ನಾಗಿದೆ ಅನುಕೂಲ. ಮತ್ತು ಇನ್ನೊಂದು ನಮ್ಮ SSLC ಮಕ್ಕಳಿಗೆ 1 ಮತ್ತು 2, 3 ಎಕ್ಸಾಮ್ ಇದೆ. ಈಗ 2 ಎಕ್ಸಾಮ್ ಮುಗಿದಿದೆ. 2 ಎಕ್ಸಾಮಿಂದ ನಮಗೆ ಇನ್ನೂ 523 ಮಕ್ಕಳು ಫೇಲ್ ಆಗ್ಬಿಟ್ಟವ್ರೆ. ಅವ್ರಿಗೆ ಏನಾದರೂ ಮಾಡಿ ಪಾಸ್ ಮಾಡಲಿಕ್ಕೆ ಅಂತಿಮವಾಗಿ ಒಂದು ಅವಕಾಶ ಮಾಡಬೇಕು ಅಂತೇಳಿ ಯೋಚನೆ ಮಾಡಿ ನಾವು ಆ 523 ಮಕ್ಕಳು ಏನಿದ್ರು ಆ ಮಕ್ಕಳಿಗೆ ಕಡೆಯ ಪ್ರಯತ್ನ ಒಂದು 10 ಡೇಸ್ ಟ್ಯೂಷನ್ ಕೊಡಿಸ್ಬೇಕು ಅಂತೇಳಿ ಯೋಚನೆ ಮಾಡಿದ್ರು. ಅವ್ರ ಮನೇಲಿ ಓದ್ಕೊಳ್ಳೋಕೆ ಅನುಕೂಲ ಇಲ್ಲ. ಮತ್ತು ಸ್ಕೂಲ್ಗಳಲ್ಲಿ ಅವ್ರು ವಾಪಸ್ ಸ್ಕೂಲ್ ಬರೋಕ್ಕೆ ನಾಚಿಕೆ ಅವ್ರಿಗೆ. ನಿಮ್ಮ ಜೊತೆ ಕೂತ್ಕೊಳ್ಳೋದು ಕಷ್ಟ. ಅವ್ರು ಓದಿಸ್ತವ್ರು ಮತ್ತೆ ಒಬ್ಬರು ಇಬ್ಬರು ಇದ್ದಾರೆ ಒಂದೊಂದು ಸ್ಕೂಲಲ್ಲಿ ಫೇಲ್ ಆಗತಕ್ಕಂಥವ್ರು. ಸೊ ಅವರಿಗೆ ನಮ್ಮ ಮಳವಳ್ಳಿ ತಾಲೂಕಿಗೆ ಕರೆಸಿ ಅವ್ರನ್ನ ನಮ್ಮ ಹಾಸ್ಟೆಲ್ನಲ್ಲಿ ಇರಿಸಿ 10 ದಿನ ಊಟ ವಸತಿ ಕೊಟ್ಟು ಟ್ಯೂಷನ್ ಕೊಡಬೇಕು ಅಂತೇಳಿ ಯೋಚನೆ ಮಾಡಿದಾಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ಕಲ್ಯಾಣ ಇಲಾಖೆ ಹಾಗೆ ನಮ್ಮ ಬಾಯ್ಸ್ ಹೋಮ್ ಸ್ಕೂಲ್ ಅವರು ಒಪ್ಕೊಂಡ್ರು ವಸತಿ ವ್ಯವಸ್ಥೆ ಮಾಡೋಕ್ಕೆ. ಬಟ್ ಊಟದ ವ್ಯವಸ್ಥೆ ಏನು ಮಾಡಬೇಕು ಅಂತ ಯೋಚನೆ ನಾನು ಮತ್ತೆ ಪ್ರಕಾಶ್ ಅವ್ರು ನೆನೆಸ್ಕೊಂಡೆ. ನಾನು ಪ್ರಕಾಶ್ ಇದ್ರೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ನಿಮ್ಮ ಸಪೋರ್ಟ್ ಬೇಕಲ್ಲ ಅಂತ ಅವ್ರು 2 ಮಾತಾಡಲಿಲ್ಲ. ಸರ್ ಎಷ್ಟು ಮಕ್ಕಳಾರು ಪರವಲ್ಲ, 500 ಯಾವ್ದು 1000 ಮಕ್ಕಳಾರು ಪರವಲ್ಲ, 10 ದಿನಕ್ಕೆ ಊಟ ಕೊಡಿಸ್ತೀನಿ ನನ್ನ ಜವಾಬ್ದಾರಿ ಅಂತ ಒಪ್ಕೊಂಡು. ನಿಜವಾಗ್ಲೂ ಭಾಳ ಒಳ್ಳೆಯ ಕೆಲಸ ಇದೆ. ಸೊ ಇದು ಇಂಥ ಒಳ್ಳೆಯ ಕೆಲಸವನ್ನು ಮಾಡುವ ಮನೋಭಾವ ಮತ್ತು ಸಾಮರ್ಥ್ಯ ಪ್ರಕಾಶ್ ಅವ್ರಿಗಿದೆ. ಭಾಳ ಅದು 23 ತಾರೀಕಿಂದ 30 ತಾರೀಕು ನಾವು ನಾಳಿಂದ ಶುರು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ SSLCನಲ್ಲಿ ಫೇಲ್ ಆಗಿರ್ತಕ್ಕಂಥ ಮಕ್ಕಳು ಏನಾದರೆ ಅವ್ರನ್ನ ಕರೆಸಿ ಒಂದು 10 ದಿನ ನಮ್ಮ ತಾಲೂಕಲ್ಲಿ ಇಟ್ಕೊಂಡು ಅವ್ರಿಗೆ ವಿಶೇಷ ತರಬೇತಿಯನ್ನು ಮಾಡ್ತಾ ಇದ್ದೇವೆ. ಆ ಮಕ್ಕಳಿಗೆ ಬರುವಂಥ ಮಕ್ಕಳಿಗೆ ಎಲ್ಲರಿಗೂ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟದ ಜವಾಬ್ದಾರಿ ನಮ್ಮ ಪ್ರಕಾಶ್ ಅವರು ವಹಿಸ್ಕೊಂಡಿದ್ದಾರೆ. ಅವ್ರಿಗೆಲ್ಲರೂ ವಿಶೇಷವಾಗಿ ನಮ್ಮ ಈ ಒಂದು ಸಂದರ್ಭದಲ್ಲಿ ಜೋರು ಚಪ್ಪಾಳೆ ಮಾಡ್ತಾ ಅವ್ರಿಗೆ ಅರ್ಜುನ ಕೊಡ್ತಿರುತ್ತೆ. ಇರಲಿ ಬಿಡಿ ಸರ್, ಇರಲಿ ಪರವಾಗಿಲ್ಲ.
ವೇದಿಕೆ ಮೇಲೆ ನೆರೆದಿರುವಂತಹ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕ ಬಂಧುವರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ವೇದಿಕೆ ಮೇಲೆ ನಾನು ಮಾತಾಡುವಷ್ಟು ದೊಡ್ಡ ವ್ಯಕ್ತಿಯೇನಲ್ಲ, ಬಟ್ ನಮ್ಮ ತಂದೆಯವರು ಅವ್ರ ನೆನಪಲ್ಲಿ ಈಗ ಈ ಶಾಲೆಗೆ ಒಂದು ಅನುಕೂಲವಾಗುವಂಥ ಒಂದು ರಂಗಮಂದಿರ ಆಗಿದೆ. ಇದು ನಿಮ್ಮಂಥ ಎಷ್ಟೋ ಮಕ್ಕಳುಗಳಿಗೆ, ಮುಂದೆ ಬರುವಂಥ ಮಕ್ಕಳುಗಳಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದೊಂದು ನನಗೆ ತೃಪ್ತಿ ಇದೆ, ಒಂದು ಖುಷಿ ಇದೆ. ಈ ರಂಗಮಂದಿರ ಎಲ್ಲರೂ ಬಳಸ್ಕೊಳ್ತಾ ಮುಂದೆ ನಿಮ್ಮ ಎಲ್ಲ ಕೆಲಸಗಳಿಗೆ ಒಂದು ಒಳ್ಳೆ ವೇದಿಕೆಯಾಗಲಿ ಅಂತ ಆಶಿಸ್ತೀನಿ. ಇಲ್ಲಿ ನೆರೆದಿರುವಂಥ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸಲ್ಲಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ. ಶಿಕ್ಷಣಾಧಿಕಾರಿಗಳಾದಂಥ ಚಂದ್ರ ಪಾಟೀಲ್ ಸರ್ ಅವರೇ, ಹಾಗೆ STMC ಅಧ್ಯಕ್ಷರಾದಂಥ ಪ್ರಕಾಶ್ ಅವರೇ, ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ STMCಯ ಕಾರ್ಯದರ್ಶಿಗಳಾದ ಶಿವರಾಜ್ ಸರ್ ಅವರೇ, ಏನು ಈ ದಿನ ಶಾಲೆಯ ಕಾರ್ಯಕ್ರಮ ಒಂದು ರಂಗಮಂದಿರ ಉದ್ಘಾಟನೆಯನ್ನು ಹಮ್ಮಿಕೊಂಡಿದೆ. ಆ ಉದ್ಘಾಟನೆ ಇವತ್ತು ಏನು ವೆಂಕಟೇಶ್ವರ ಗ್ರೂಪ್ನವರು, ನಮ್ಮ ಕೆತೆಗೌಡನ ದೊಡ್ಡಿಯವರು, ನಮ್ಮ ಸ್ವಂತ ಗ್ರಾಮದವರು, ಅಂದರೆ ಅದು ಪುಟ್ಟ ಗ್ರಾಮ. ಇವತ್ತು ವೆಂಕಟೇಶ್ವರವರು ಇಲ್ಲ ತೀರ್ಕೊಂಡಿದ್ದಾರೆ ನೋಡಿ. ಅವ್ರ ಮಕ್ಕಳು ಅವ್ರ ತಂದೆ ಹೆಸರಿನಲ್ಲಿ ಎಂತೆಂಥ ಇದು ದೊಡ್ಡ ಕಾರ್ಯ ಅಂದರೆ, ಇವತ್ತೇನು ಮಳವಳ್ಳಿ ತಾಲೂಕಿನಾದ್ಯಂತ ಈ ಶಾಲೆಗೆ ಮಕ್ಕಳು ಪ್ರತಿ ಗ್ರಾಮದಿಂದ ಬಂದಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಇವತ್ತು ಅವ್ರ ತಂದೆಯ ಹೆಸರು ಇಡೀ ತಾಲೂಕಿನಲ್ಲೇ ಪ್ರಚಲಿತವಾಗುವಂಥ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರ ಮಕ್ಕಳು. ಹಾಗೆ ನಾವು ಮಕ್ಕಳು ಸಹ ನೀವೇನು ಕೂತಿದ್ದೀರಿ, ನಿಮ್ಮಲ್ಲಿ ಒಂದೊಂದು ಶಕ್ತಿ ಇದ್ದೇ ಇದೆ. ಈ ಥರ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನಿಮಗೂ ಪ್ರೇರೇಪಣೆ ಆಗುತ್ತೆ. ಒಂದು ಪುಟ್ಟ ಗ್ರಾಮ ಮತ್ತು ವೆಂಕಟೇಶ್ವರವರು ಇವತ್ತು ಅವರ ವೆಂಕಟೇಶ್ವರ ಗ್ರೂಪ್ ಸಮೂಹ ಸಂಸ್ಥೆಯಲ್ಲಿ ಸುಮಾರು ನಾನು ನೋಡಿದ ಮಟ್ಟಿಗೆ ಸಾವಿರಾರು ವ್ಯಾಪಾರಸ್ಥರು ಅಂದರೆ ಹುಟ್ಟಾಕಿದ್ದಾರೆ ಅಂದರು. ಅವರ ನಡೆ ಇದೆ, ಅವ್ರ ನಡೆಯನ್ನು ನೋಡಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಮತ್ತು ಅವರ ಹೆಸರನ್ನ ಉಳಿಸ್ಬೇಕು ಅಂತೇಳಿ ಮಕ್ಕಳಲ್ಲ, ಅವರ ಸಹಚರರು, ಈಗ ಏನು ಯಾವುದೇ ಅವರ ಕುಟುಂಬ ಅಲ್ಲದೆ ನಮ್ಮ ಚೌಡಪ್ಪನವರು ಮತ್ತು ಈ ಥರ ಸುಮಾರು ಅವರ ಜೊತೆಯಲ್ಲಿದ್ದು ಅವರ ಹೆಸರನ್ನ ಉಳಿಸ್ಬೇಕು ಅಂತ ಮಾಡ್ತಾ ಇದ್ದಾರೆ. ಹಾಗೆ ಮಕ್ಕಳು ಈ ಥರ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇದ್ದೀನಿ. ನಿಜವಾಗ್ಲೂ ಸಂಯಮದಿಂದ ಇದ್ದೀರಿ. ಇಂಥ ವಿಚಾರಗಳನ್ನ ತಿಳ್ಕೊಳ್ಬೇಕು. ನೀವು ಸಹ ಏನು ಮುಂದೆ ಇದ್ದೀರಿ, ಒಂದೊಂದು ಈಗ ನೋಡಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂದರೆ ಇಡೀ ತಾಲೂಕಿಗೆ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ನೀವಿಲ್ಲೊಬ್ರು ಕೂತಿರೋರು ಸಹ ಯಾರು ನಿಮ್ಮಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗ್ಬೋದು. ಮತ್ತು ವೆಂಕಟೇಶ್ವರವರು ವ್ಯಾಪಾರದಲ್ಲಿ ಇಡೀ ತಾಲೂಕಿನಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ, ಆ ಥರ ಆಗ್ಬೋದು. ಆಗಲೇ ಶಿಕ್ಷಣ ಕ್ಷೇತ್ರಾಧಿಕಾರಿಗಳು ಹೇಳಿದ್ರು, ಎಲ್ಲ ಓದ್ದವರೆಲ್ಲ ನಮಗೆ ಕೆಲಸ ಸಿಗಲ್ಲ. ಈ ರೀತಿ ಯಾವುದೇ ವೃತ್ತಿ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ನೀವು ಮುಂದೆ ಬರಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಏನು ವೆಂಕಟೇಶ್ವರ ಗ್ರೂಪ್ನ ಎಲ್ಲರಿಗೂ ಭಗವಂತ ಹೆಚ್ಚಿನ ಶಕ್ತಿ ಈ ರೀತಿ ಸಹಾಯ ಮಾಡುವಂಥ ಅವರ ಕುಟುಂಬಕ್ಕೆ ಮತ್ತು ಅವರ ಸಹಚರರಿಗೆ ಕೊಡಲಿ ಅಂತ ಹೇಳ್ತಾ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ನಾವು ಮಕ್ಕಳು ಕೆಲವು ಒಂದು 3 ಗುಣಗಳು ಹೇಳ್ತೀನಿ, ಅದನ್ನ ನಾವು ಅಳವಡಿಸ್ಕೋಬೇಕು. ಯಾರಿಗೆ ಅಂದರೆ ನಾವು ಹೈಸ್ಕೂಲ್ ಮಕ್ಕಳು ಏನಿದ್ದೀವಿ 8, 9, 10 ಆಹಾರ, ಆರೋಗ್ಯ, ಶಿಕ್ಷಣ. ಆಹಾರದಿಂದ ನಮ್ಮ ಆರೋಗ್ಯ ಇರುತ್ತೆ, ಆರೋಗ್ಯದಿಂದ ಶಿಕ್ಷಣ. ಏನು ನಾವು ಆರೋಗ್ಯದಲ್ಲಿ ಏರ್ಪೇರಾದರೆ ಶಿಕ್ಷಣದಲ್ಲಿ ನಾವು ಶಾಲೆಗೆ ಗೈರಾಜರಾಗ್ತೀವಿ, ತಿಂಗಳಾನುಗಟ್ಟಲೆ ಆಗಲ್ಲ. ಆದ್ದರಿಂದ ಇವತ್ತು ಬೀದಿ ಬದಿಯ ವ್ಯಾಪಾರಸ್ಥರಿಗೆ ತೊಂದರೆ ಆಗೋದ್ರೆ ನೀವು ತಿನ್ನುವಂಥ ಆಹಾರಗಳಲ್ಲಿ ಇವತ್ತೇನು ಗೋಬಿ ಮಂಚೂರಿ ನಾವು ಬಹುತೇಕ ಮಕ್ಕಳು ತಿಂತಾ ಇದ್ದೀವಿ, ಅದನ್ನು ನೋಡಬೇಕು. ಮತ್ತು ಆರೋಗ್ಯ ಇವತ್ತು ಯಾವ ರೀತಿ ನಾವು ಬೆಳಗಿನ ದಿನದ ಚಟುವಟಿಕೆಗಳಲ್ಲಿ ನಡ್ಕೊಳ್ಬೇಕು. ಹಾಗೆ ಶಿಕ್ಷಣ, ಇವತ್ತು ಮೊಬೈಲ್ ಬಂದಿದೆ, ಅದರಲ್ಲಿ ತುಂಬ ಶಿಕ್ಷಣಕ್ಕೆ ಬೇಕಾದಂಥ ವಿಚಾರಗಳು, ದೊಡ್ಡ ದೊಡ್ಡ ವಿಚಾರಗಳು ಇದ್ದಾವೆ. ಆ ಶಿಕ್ಷಣದಲ್ಲೂ ಸಹ ಅದನ್ನೇನು ಬೇಕು ನಾವು ಅಳವಡಿಸಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ
ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ನಮ್ಮ ಅಧ್ಯಕ್ಷರಿಗೆ ಹಾಗೂ ನಮ್ಮೆಲ್ಲ ಸಿಬ್ಬಂದಿಗಳು ಸಹ ನಮ್ಮ ಶಾಲೆಯ ಶಿಕ್ಷಕರಿಗೂ ಸಹ ಹೊಂದಿಸ್ತಾ ತಮ್ಮೆಲ್ಲರಿಗೂ ಹೊಂದಿಸ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿ ಘನ ಉಪಸ್ಥಿತರಿರುವ ಮಳವಳ್ಳಿ ತಾಲೂಕಿನ ಜನಪ್ರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂಥ ಚಂದ್ರಶೇಖರ್ ಪಾಟೀಲ್ ಸರ್ ಅವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಈ ಒಂದು ಶಾಲೆಗೆ ಒಂದು ಸುಂದರವಾದಂಥ ರಂಗಮಂದಿರವನ್ನು ಕಟ್ಟಲಿಕ್ಕೆ ಕಾರಣರಾದಂಥ ದಿವಂಗತ ವೆಂಕಟೇಶ್ವರ ಗ್ರೂಪ್ನ ಎಲ್ಲ ಸದಸ್ಯರೇ ಹಾಗೂ ಈ ಒಂದು ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣರಾದಂಥ ನನ್ನ ಎಲ್ಲ ಪೋಷಕ ಮಿತ್ರರೇ ಮತ್ತು ನಮ್ಮ ಹಳೆಯ STMCಯ ನಿಕಟಪೂರ್ವ STMCಯ ಸದಸ್ಯರೇ, ಮತ್ತು ಈಗ ನೂತನವಾಗಿ ಹೊಸದಾಗಿ ಈ ಒಂದು ಶಾಲೆಯನ್ನು ಮುನ್ನಡೆಸಲಿಕ್ಕೆ ಬಂದಿರತಕ್ಕಂಥ ನನ್ನ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೂ ಉಪಾಧ್ಯಕ್ಷರೇ, ಹಾಗೂ ಈ ಒಂದು ಶಾಲೆಗೆ ಬಹಳ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯಿಂದ ಸಹಕಾರ ನೀಡ್ತಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯಿತಿ ನಾಗೇಗೌಡ ನೋಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಚೆಲುವಮ್ಮನವರೇ, ಅದೇ ರೀತಿ ಈ ಒಂದು ಪಂಚಾಯಿತಿ ವ್ಯಾಪ್ತಿನಲ್ಲಿ ನಾವು ಮೊನ್ನೆ ಶೌಚಾಲಯವನ್ನು ರಿಪೇರಿ ಮಾಡಿಸ್ಬೇಕು ಅಂತ ಅದು ಸ್ವಚ್ಛತೆ ಮಾಡಬೇಕು ಅಂತ ಹೇಳಿದಾಗ ನನ್ನ ಗೆಳೆಯರಾದಂಥ ಗುರುಪ್ರಸಾದ್ ಅವರು ಮತ್ತು PDO ಮತ್ತು ಅಧ್ಯಕ್ಷರಾದಿಯಾಗಿ ನಿಂತು ಆ ಒಂದು ಚೇಂಬರನ್ನು ಹೇಳಿದ ಒಂದೇ ದಿನಗಳಲ್ಲಿ ಅದನ್ನು ಕ್ಲೀನ್ ಮಾಡಿಸ್ಕೊಟ್ಟಂಥ PDO ಮತ್ತು ನಾಗೇಗೌಡ ದೊಡ್ಡಿ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರಿಗೆ ನಾನು ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಹಳೆಯ ನಿಕಟಪೂರ್ವ STMC ಅವರು ಈ ಶಾಲೆಯ ಒಂದು ಅಭಿವೃದ್ಧಿಗೆ ಸರ್ವ ರೀತಿಯಲ್ಲಿ ಶ್ರಮಿಸಿದ್ದಾರೆ. ಇಡೀ ಮಳವಳ್ಳಿ ತಾಲೂಕಿನಲ್ಲಿ ಸುಮಾರು 100 ಹಳ್ಳಿಗಳಿಗೂ ಹೆಚ್ಚು ಹಳ್ಳಿಗಳಿಂದ ನಮ್ಮ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾರೆ. ಇಂಥ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ರಂಗಮಂದಿರವನ್ನು ಕಟ್ಟುವಂಥ ಕನಸನ್ನು ಕಂಡಂಥ ನಮ್ಮ ದಿವಂಗತ ವೆಂಕಟೇಶ್ ಅವರ ಕುಟುಂಬಕ್ಕೆ, ಅವರ ಸಹೋದ್ಯೋಗಿಗಳಿಗೆ ನಾನು ಆಭಾರಿಯಾಗಿದ್ದೇನೆ. ಯಾಕಪ್ಪ ಅಂತ ಹೇಳಿದ್ರೆ ಇಡೀ ಮಳವಳ್ಳಿ ತಾಲೂಕಿನಲ್ಲಿ ವೆಂಕಟೇಶ್ ಅವ್ರ ಬಗ್ಗೆ ಒಂದು 2 ಮಾತನ್ನು ಹೇಳಲೇಬೇಕಾಗತ್ತೆ. ನಾನು ಅವರ ಒಡನಾಟ ಸುಮಾರು 1998ರಿಂದ 2024 ಅಂದರೆ ಸುಮಾರು 26 ವರ್ಷಗಳ ಕಾಲದಿಂದ ಅವರ ಒಡನಾಟದಲ್ಲಿದ್ದೀನಿ. ನಿಜವಾಗ್ಲೂ ಕೂಡ ಮಳವಳ್ಳಿ ತಾಲೂಕಿನಲ್ಲಿ ಒಬ್ಬರು ಉದ್ಯಮಿಯಾಗಿ ಕ್ರಿಯಾಶೀಲವಾಗಿ ಒಂದು ಸಮೂಹವನ್ನು ಕಟ್ಟಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ವೆಂಕಟೇಶ್ರವರು. ಅವರ ಸುದೀರ್ಘ ಪಯಣದಲ್ಲಿ ಎಲ್ಲೇ ಒಂದೇ ಒಂದು ಕಪ್ ಚುಕ್ಕಿಯನ್ನು ಮಳವಳ್ಳಿನಲ್ಲಿ ವೆಂಕಟೇಶ್ ಅವರು ಅಂತ ಹೇಳಿದ್ರೆ ಒಂದು ಕಪ್ ಚುಕ್ಕಿಯನ್ನು ತಗೊಂಡಂಥವರೆಲ್ಲ ಬಹಳಷ್ಟು ವ್ಯಾಪಾರೋದ್ಯಮಿಗಳನ್ನು ಈ ಒಂದು ಮಳವಳ್ಳಿ ತಾಲೂಕಿನಲ್ಲಿ ಮುಖ್ಯ ವಾಹಿನಿಗೆ ತಂದಂಥ ಒಬ್ಬ ಮಹಾನ್ ರೂವಾರಿ ವೆಂಕಟೇಶಣ್ಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನಿಜವಾಗ್ಲೂ ಕೂಡ ನಮ್ಮ ಮಳವಳ್ಳಿ ತಾಲೂಕಿಗೆ ಅವರ ಅಗಲಿಕೆ ಒಂದು ನಿಜವಾಗ್ಲೂ ಕೂಡ ನಮ್ಮ ಮಳವಳ್ಳಿಯ ಒಂದು ಪ್ರಗತಿಗೆ ಒಂದು ಕಂಟಕ. ಯಾಕೆಂತ ಹೇಳಿದ್ರೆ ಇವತ್ತು ವೆಂಕಟೇಶ್ವರ ಗ್ರೂಪನ್ನು ಕಟ್ಟಿ ಮಳವಳ್ಳಿಯಲ್ಲಿ ಹಲವಾರು ವ್ಯಾಪಾರೋದ್ಯಮಗಳನ್ನು ತೆಗೆದು ಮಳವಳ್ಳಿಗೆ ಒಂದು ಹೆಸರನ್ನು ತಂದುಕೊಟ್ಟದ್ರಲ್ಲಿ ಶ್ರೀಯುತ ವೆಂಕಟೇಶ್ವರ ಪಾತ್ರ ಅತ್ಯಮೂಲ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಅವರ ಹೆಸರಿನಲ್ಲಿ ಈ ರಂಗಮಂದಿರ ಕಟ್ಟಿರ್ತಕ್ಕಂಥದ್ದು ಈ ಸಾವಿರಾರು ಮಕ್ಕಳು ಮುಂದೆ ಒಂದು ಉತ್ತಮವಾದಂಥ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಆ ಒಂದು ವೆಂಕಟೇಶ್ವರವರ ಹೆಸರು ಶಾಶ್ವತವಾಗಿ ನಮ್ಮ ಶಾಲೆಯಲ್ಲಿ ಉಳಿಯುತ್ತೆ. ಎಲ್ಲಿವರೆಗೆ ಈ ಶಾಲೆ ಇರುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ವೆಂಕಟೇಶ್ವರವರು ನಮ್ಮ ಜೊತೆ ಇರ್ತಾರೆ, ಅವರು ನಮ್ಮ ಜೊತೆಗಿದ್ದಾರೆ ಅಂತಕ್ಕಂಥ ಮಾತನ್ನು ಇವತ್ತು ಕೂಡ ನಾವು ಭಾವಿಸಿದ್ದೇವೆ. ಅವರ ಜೊತೆ ನಾನು ಬಹಳಷ್ಟು ಕೆಲಸ ಮಾಡಿದ್ದೀನಿ. ಒಳ್ಳೆಯವ್ರನ್ನ ಬೆಂತಟ್ಟತಕ್ಕಂಥದ್ದು, ಒಳ್ಳೆಯವರು ಅಂತ ಹೇಳ್ತಕ್ಕಂಥದ್ದು, ಮತ್ತೆ ಕೆಟ್ಟದ್ದನ್ನು ಖಂಡಿಸ್ತಕ್ಕಂಥದ್ದು, ಒಂದು ಉತ್ತಮ ರೀತಿಯಲ್ಲಿ ಯುವಕರನ್ನ ತಯಾರು ಮಾಡಿ ಒಂದು ಸಮಾಜದ ಮುಖ್ಯವಾಹಿನಿಗೆ ಒಂದು ಕೆಲಸ ಕೊಡಿಸ್ತಕ್ಕಂಥದ್ದು, ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದು ಬಿಸ್ನೆಸ್ ಮಾಡಿ ಅಂತೇಳಿ ಪ್ರೇರೇಪಣೆ ಮಾಡ್ತಕ್ಕಂಥದ್ದು ಅವರ ಜೀವನದಲ್ಲಿ, ಅವರ ಕುಟುಂಬದಲ್ಲಿ ಇವತ್ತು ಬಹಳಷ್ಟು ಜನ ಅವರಿಂದ ಬದುಕ್ತಾ ಇದ್ದಾರೆ. ಹಾಗಾಗಿ ಅವರ ಕುಟುಂಬ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಈ ಥರದ ಒಂದು ಸಾಮಾಜಿಕ ಕಾರ್ಯವನ್ನು ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ನಮ್ಮ ಗೆಳೆಯ ಇಲ್ಲಿ ನನ್ನ ಕ್ಲಾಸ್ಮೇಟ್ ಒಬ್ಬರು ಶಿವಕುಮಾರ್ ಕೂಡ ಇದ್ದಾರೆ. ಉದ್ಯಮದಲ್ಲಿ ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬೆಳೆದಿದ್ದಾರೆ. ಅವರ ಸ್ನೇಹಿತರು ಕೂಡ ತುಂಬ ದೊಡ್ಡ ಸಂಖ್ಯೆಯಲ್ಲಿ ವ್ಯಾಪಕವಾಗಿದ್ದಾರೆ. ದಯಮಾಡಿ ನಾನು ಮನವಿ ಮಾಡ್ಕೊಳ್ತೇನೆ,
ವೆಂಕಟೇಶ್ವರ ಗ್ರೂಪ್ ಏನಿದೆ ಮುಂದೆ ನಮ್ಮ ಆದರ್ಶ ಶಾಲೆ ಜೊತೆಗೆ ಇರುತ್ತೆ ಅಂತೇಳಿ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಆ ಗ್ರೂಪ್ನ ಎಲ್ಲ ಸದಸ್ಯರು ನನ್ನ ಜೊತೆ ವಿಶ್ವಾಸವಾಗಿರೋದ್ರಿಂದ ನಮ್ಮ ಶಾಲೆಯ ಶೈಕ್ಷಣಿಕ ಅಭಿವೃದ್ಧಿಗೆ ಪ್ರತಿ ವರ್ಷ ಅವ್ರ ಕೊಡುಗೆ ಇರುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ದಿವಂಗತ ವೆಂಕಟೇಶಣ್ಣನವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ಪಾಲಿಸೋಣ, ಅವ್ರನ್ನ ನೆನೆಯೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನಿವತ್ತು ಮಳವಳ್ಳಿ ತಾಲೂಕಿನಲ್ಲಿ ಆದರ್ಶ ಶಾಲೆ ಒಂದು ಉತ್ತಮವಾದಂಥ ಶಾಲೆ. ಈ ಶಾಲೆಯನ್ನು ಕಟ್ಟಲಿಕ್ಕೆ ನಮ್ಮ ನೂತನವಾದಂಥ ತಂಡ ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಮ್ಮ 18 ಜನ STMC ಸದಸ್ಯರು ಮತ್ತು ನಮ್ಮ ಶಿಕ್ಷಕರು ಬಹಳ ಹೃದಯಪೂರ್ವಕವಾಗಿ ಎಲ್ಲ ವಿಚಾರಗಳನ್ನು ಯಾವ ಥರ ಮಾಡಬೇಕು, ಏನು ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರೂ ಕೂಡ ವಿಚಾರ ಮಾಡ್ಕೊಂಡು ಇವತ್ತು ಎಲ್ಲರೂ ಕೂಡ ಆಸೀನರಾಗಿದ್ದಾರೆ. ನಿಜವಾಗ್ಲೂ ಕೂಡ ಇದೊಂದು ದೊಡ್ಡ ಶಕ್ತಿ. ಏನು ನಮ್ಮ ನಿಕಟಪೂರ್ವ STMC ಅವರು ನಮಗೆ ಒಂದು ಬುನಾದಿಯನ್ನು ಹಾಕೊಟ್ಟಿದ್ದಾರೆ. ನಮ್ಮ BO ಸರ್ ಹೇಳಿದಂಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಶಾಲೆ ಹೆಸರು ಬರುವಂಗೆ ನಮ್ಮ ಎಲ್ಲ ಸದಸ್ಯರು, ನಮ್ಮ ಉಪಾಧ್ಯಕ್ಷರ ಆದಿಯಾಗಿ, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಆದಿಯಾಗಿ, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಖಂಡಿತವಾಗ್ಲೂ ನಮ್ಮ ಶಾಲೆ ಬಗ್ಗೆ ಅಪಾರವಾದಂಥ ಕಾಳಜಿ ಇದೆ. ಯಾಕಂತ ಹೇಳಿದ್ರೆ ಮಳವಳ್ಳಿ ತಾಲೂಕಿನಲ್ಲಿ ಒಂದು ಸರ್ಕಾರಿ ಶಾಲೆ ಈ ಮಟ್ಟಿಗೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅವ್ರಿಗೆ ತುಂಬ ಹೆಮ್ಮೆ ಪಡ್ತಾ ಇದ್ದಾರೆ. ಬರುವಂಥ ದಿನಗಳಲ್ಲಿ ನಮ್ಮ ಶಾಲೆಗೆ ಬೇಕಾದಂಥ ಎಲ್ಲ ಅನುದಾನಗಳನ್ನು ಕೊಡೋದ್ರಲ್ಲಿ ಅವರು ಮಂಚೂಣಿಯಲ್ಲಿ ಇರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನಿವತ್ತು ಈ ಒಂದು ಶಾಲೆ ಇವತ್ತು ಮಳವಳ್ಳಿ ತಾಲೂಕಿನಲ್ಲಿ ಒಂದು ಉತ್ತಮವಾದಂಥ ರಿಸಲ್ಟ್ ಅನ್ನು ಪಡೆದಿದೆ. ಮತ್ತೆ ಬಹಳಷ್ಟು ವಿದ್ಯಾರ್ಥಿಗಳು ಪರ್ಸೆಂಟೇಜ್ನಲ್ಲಿ ಗುಣಮಟ್ಟದ ಶಿಕ್ಷಣದಲ್ಲಿ ಮೊದಲನೇ ಸ್ಥಾನ ಬರಲಿಕ್ಕೆ ನನ್ನ ಎಲ್ಲ ಶಿಕ್ಷಕ ಮಿತ್ರರು ಕಾರಣ. ಬಹಳಷ್ಟು ಜನ ನನ್ನ ಇನ್ನೂ ಕೂಡ ಪರಿಚಯ ಆಗಿಲ್ಲ, ಇವತ್ತು ಪರಿಚಯ ಮಾಡ್ಕೊಳ್ತೀನಿ. ನನ್ನ ಎಲ್ಲ ಶಿಕ್ಷಕರನ್ನ ಈ ಸಂದರ್ಭದಲ್ಲಿ ನೆನೀತಾ, ಈ ಶಾಲೆಯ ಬುನಾದಿ ನಮ್ಮ ಶಿಕ್ಷಕರು. ಆ ಶಿಕ್ಷಕರು ಇವತ್ತು ಈ ಮಳವಳ್ಳಿ ತಾಲೂಕಿನಲ್ಲಿ ಒಂದು ಆದರ್ಶ ಶಾಲೆ, ಎಷ್ಟೋ ಶಾಲೆಗಳಿವೆ. ಮಂಡ್ಯ ಜಿಲ್ಲೆನಲ್ಲಿ ಇನ್ನೂ ಒಂದು ಶಾಲೆ ಇದೆ. ಆದರೆ ಮಂಡ್ಯ ಜಿಲ್ಲೆನಲ್ಲಿ ಯಾವ ಶಾಲೆ ಚೆನ್ನಾಗಿದೆಪ್ಪ ಅಂತ ಹೇಳಿದ್ರೆ ಅದು ಮಳವಳ್ಳಿ ತಾಲೂಕಿನ ಆದರ್ಶ ಶಾಲೆ ಚೆನ್ನಾಗಿದೆ ಅಂತೇಳಿ ಎಲ್ಲರೂ ಕೂಡ ಮಾತನಾಡ್ತಾರೆ. ಅದನ್ನು ನಾನು ಕೇಳಿಸ್ಕೊಂಡಿದ್ದೇನೆ. ಅದಕ್ಕೋಸ್ಕರ ನನ್ನ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಶಿಕ್ಷಕರಿಗೆ ನಾನು ನನ್ನ ಮನಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಕೂಡ ಈ ಒಂದು ಆದರ್ಶ ಸಂಸ್ಥೆಯನ್ನು, ಈ ಒಂದು ವಿದ್ಯಾಲಯವನ್ನು, ಆದರ್ಶ ವಿದ್ಯಾಲಯವನ್ನು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇನ್ನೂ ಕೂಡ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಒಂದು ಬೆಳೆಯುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಹಕರಿಸೋಣ. ನಾವು ಕೂಡ ನಿಮ್ಮ ಜೊತೆಗಿರ್ತೀವಿ. ನಾವೆಲ್ಲರೂ ಕೂಡ ಒಂದು ಕುಟುಂಬವಾಗಿ ಕೆಲಸ ಮಾಡೋಣ. ಈ ಒಂದು ಶಾಲೆಯನ್ನು ಸರ್ವ ರೀತಿಯಲ್ಲಿ ಮತ್ತೆ ಈ ಶಾಲೆಯ ಸೌಂದರ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಈ ಶಾಲೆಯ ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಎಲ್ಲ ಸದಸ್ಯರು ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ನಾವು ಖಂಡಿತವಾಗ್ಲೂ ಮಾಡೇ ಮಾಡ್ತೇವೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯಗಳು ಬೇಡ. ಖಂಡಿತವಾಗ್ಲೂ ನಮ್ಮ ಮಕ್ಕಳಿಗೆ ಏನೇನೆಲ್ಲ ಮೂಲಭೂತ ಸೌಕರ್ಯಗಳನ್ನ ಕೊಡಬೇಕು, ನೀನೊಂದು 15 ದಿನ 20 ದಿನ ಟೈಮ್ ಕೊಡಿ. ನಿಮ್ಗೆ ಇರ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನ ನಮ್ಮ STMC ಅವರ ಸಹಭಾಗಿತ್ವದಲ್ಲಿ ಖಂಡಿತವಾಗ್ಲೂ ಕೂಡ ಅದನ್ನು ಬಗೆಹರಿಸ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ, ನನ್ನ ನಿಕಟಪೂರ್ವ STMC ಅವರಿಗೆ, ವೆಂಕಟೇಶ್ವರ ಗ್ರೂಪ್ ಆಫ್ ಮಾಲೀಕರವರಿಗೆ, ಮತ್ತು ಈ ಮೇಲ್ಛಾವಣಿಯನ್ನು ನಿರ್ಮಾಣ ಮಾಡಿಕೊಟ್ಟಂಥ ನನ್ನೆಲ್ಲ ಗೌರವಾನ್ವಿತ ಮಳವಳ್ಳಿ ತಾಲೂಕಿನ ದಾನಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ದಯಮಾಡಿ ಇವತ್ತೇನೋ ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಇಲ್ಲಿಗೆ ಮುಗೀತು ಅಂತೇಳಿ ಯಾರು ಅನ್ಕೊಳ್ಬೇಡಿ. ಇದು ದೊಡ್ಡ ಶಾಲೆ. ಈ ಶಾಲೆಯಲ್ಲಿ ಬಹಳಷ್ಟು ಬಡವ್ರ ಮಕ್ಕಳೇ ಓದ್ತಾ ಇದ್ದಾರೆ. ಈ ಮಕ್ಕಳು ಸಮಾಜದ ಮುಖ್ಯವಾಹಿನಿಗೆ ಬಂದಾಗ ಬಹಳಷ್ಟು ಒಳ್ಳೆಯ ಕಾರ್ಯಗಳು ರಾಜ್ಯದಲ್ಲಿ, ದೇಶದಲ್ಲಿ ಸಂಭವಿಸ್ತವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಥರ ಒಂದು ದಾನ ಧರ್ಮ ಮಾಡುವಂಥ ಒಂದು ಕೈ ಸಮಾಜದಲ್ಲಿ ಮುಂದೆ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಪ್ರತಿ ವರ್ಷ ನಮ್ಮ ವೆಂಕಟೇಶ್ವರ ಗ್ರೂಪ್ನವರು ತಮ್ಮ ಕೈಲಾದಂಥ ಸೇವೆಯನ್ನು ನಮ್ಮ ಮಕ್ಕಳಿಗೆ ಮಾಡಲಿ ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ, ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ನಮಗೆ ಬೇಕಾದಂಥ ಅನುದಾನಗಳನ್ನು ಕೂಡ ಅವರು ಹಾಕೊಡ್ತಾರೆ ಅನ್ನುವಂಥ ಭರವಸೆಗಳಿದೆ. ಮುಂದಿನ ದಿನಗಳಲ್ಲಿ ಒಂದು ಸಮಗ್ರ ರೀತಿಯಲ್ಲಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಿರ್ತಕ್ಕಂಥ ನನ್ನ ಎಲ್ಲ ಶಿಕ್ಷಕ ಬಂಧುಗಳಿಗೆ, ನನ್ನ STMC ಅವರಿಗೆ, ಮತ್ತು ನಿಕಟಪೂರ್ವ STMC ಸದಸ್ಯರಿಗೆ, ಮತ್ತು ಈ ಒಂದು ಶಾಲೆಯ ಬಗ್ಗೆ ಕಾಳಜಿ ಇರ್ತಕ್ಕಂಥ ಅಪಾರ ದಾನಿಗಳಿಗೆ, ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮ ಇವತ್ತು ಸರ್ವ ರೀತಿಯಲ್ಲಿ ಯಶಸ್ವಿ ಕಾಣಲಿಕ್ಕೆ ನಮ್ಮ ಚೌಡಪ್ಪನವರು ಕೂಡ ನಿನ್ನೆಯಿಂದ ನಮ್ಮ ಜೊತೆಗೆ 8 ಗಂಟೆಗೆ ಬಂದಿದ್ರು ಇವತ್ತು ಶಾಲೆಗೆ. ಹಂಗಾಗಿ ಅವರಿಗೆ ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಮತ್ತು ವಿಶೇಷವಾಗಿ ಈ ಒಂದು ಶಾಲೆಯನ್ನು ಗ್ರಾಮಾಂತರ ಪ್ರದೇಶಕ್ಕೆ ಸೇರಿಸ್ಕೊಳ್ಳಿಕ್ಕೆ ಕಾರಣರಾದಂಥ ನಮ್ಮ ಗ್ರಾಮ ಪಂಚಾಯಿತಿ, ನಾಗೇಗೌಡನಹಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ಮತ್ತು ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ನಮನವನ್ನು ಸಲ್ಲಿಸ್ತಾ, ಅವರ ಕೊಡುಗೆ ಇನ್ನೂ ಕೂಡ ನಮ್ಮದು ಕಾಂಪೌಂಡ್ ಆಗಬೇಕು. ಗ್ರಾಮ ಪಂಚಾಯತಿನಲ್ಲಿ ಆಗ್ತಕ್ಕಂಥ ಎಲ್ಲ ಅನುದಾನಗಳನ್ನು ಸಾಧ್ಯವಾದಷ್ಟು ಈ ಶಾಲೆಗೆ ಮ್ಯಾಕ್ಸಿಮಮ್ ಕೊಡಿಸ್ಲಿಕ್ಕೆ ನಮ್ಮ ಅಧ್ಯಕ್ಷರು ಮನಸ್ಸು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ,
ಶಕ್ತಿ ಮೀರಿ ಅನುದಾನವನ್ನು ತರಲಿಕ್ಕೆ ನಮ್ಮ ಎಲ್ಲ ಸದಸ್ಯರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ. ನಿಜವಾಗ್ಲೂ ನಾನು ಗ್ರಾಮ ಪಂಚಾಯತಿ ನಾಗೇಗೌಡನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಫೋನ್ ಮಾಡಿದಾಗ ಇಲ್ಲ ಅದು ಒಂದು ಒಳ್ಳೆ ಶಾಲೆ, ನಮ್ಮ ಪಂಚಾಯತಿಗೆ ಅದೊಂದು ಅಸೆಟ್ಟು, ನಮ್ಮ ಪಂಚಾಯತಿಗೆ ಒಂದು ಗೌರವ ಅಂತೇಳಿ ಎಲ್ಲರೂ ಹೇಳಿದ್ರು. ಅವ್ರು ಏನೇ ಕೆಲಸ ಹೇಳಿದ್ರು ಕೂಡ ಪಂಚಾಯತಿಯವರು ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅವರು ಪಂಚಾಯತಿಯಿಂದ ಆಗ್ಬೋದು, ತಮ್ಮ ಕೈಲಿಂದ ಆಗ್ಬೋದು. ಅದಕ್ಕೆ ನಾನು ವಿಶೇಷವಾಗಿ ಮತ್ತೊಮ್ಮೆ ನಾನು ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ.